ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ನಲ್ಲಿ ಮೊದಲ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಈ ಚುನಾವಣೆಗೋಸ್ಕರ ಶತಾಯಗತಾಯ ಪ್ರಯತ್ನಗಳು ನಡೀತಾ ಇದೆ. ಕಾಂಗ್ರೆಸ್ ಏನು ಮಾಡ್ತಾ ಇದೆ? 3 ಸ್ಥಾನವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಕೆಡತಿದೆ. ರಾಜ್ಯಸಭೆಯಲ್ಲಿ 3 ಸ್ಥಾನವನ್ನ ನಿರಾಯಾಸವಾಗಿ ಗೆಲ್ಲಬೇಕು ಅನ್ನೋ ರಣತಂತ್ರವನ್ನ ಕಾಂಗ್ರೆಸ್ ಹೆಣಿತಾ ಇದೆ. ರಾಜ್ಯಸಭೆ ಎಲೆಕ್ಷನ್ ಹೊತ್ತಲ್ಲೇ ಮತ್ತೊಬ್ಬ ಪಕ್ಷೇತರ ಶಾಸಕನಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಆ ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ. ಡಿಸಿಎಂ ಡಿಕೆ ಶಿವಕುಮಾರ್ ಜನಾರ್ದನ ರೆಡ್ಡಿಗೆ ಗಾಳ ಹಾಕಿದ್ದಾರೆ. ಯಾವ ತರ ಗಾಳ ಹಾಕ್ತಿದ್ದಾರೆ ಅನ್ನೋದಾದ್ರೂ ಹೇಗ್ ಗೊತ್ತಾಯ್ತು ಅಂತೀರಾ? ಸದನದಲ್ಲೇ ಇಬ್ಬರ ನಡುವೆ ಚರ್ಚೆ ಆಗತ್ತೆ. ಆ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಬಹಳ ಗಮನ ಸೆಳೀತಾ ಇದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಜನಾರ್ದನ ರೆಡ್ಡಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮಾತುಕತೆ ಆಗತ್ತೆ. ವಿಧಾನಸಭೆ ಕಲಾಪದ ವೇಳೆಯೇ ಜನಾರ್ದನ ರೆಡ್ಡಿ ಮತ್ತು ಡಿಕೆ ಶಿವಕುಮಾರ್ ಇಬ್ರು ಕೂಡ ಚರ್ಚೆ ನಡೆಸಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆದಿದೆ. ಹಾಗಾದ್ರೆ ಏನೇನ್ ಚರ್ಚೆಗಳಾಯ್ತು? ಜನಾರ್ದನ ರೆಡ್ಡಿ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಆ ಚರ್ಚೆ ಇದೆಯಲ್ಲ, ಬಹಳ ಮಹತ್ವದ ಮಾತುಕತೆ ಅಂತ ಅನ್ನಿಸ್ಕೊಳ್ತಾ ಇದೆ. ವಿಧಾನಸಭೆ ಕಲಾಪದ ಸಂದರ್ಭದಲ್ಲೇ ಈ ಇಬ್ಬರು ನಾಯಕರ ನಡುವಿನ ಆ ಚರ್ಚೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಮಹತ್ವದ ಬೆಳವಣಿಗೆ ಆಗಿದೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ವೋಟ್ ಹಾಕೋದಕ್ಕೆ ಜನಾರ್ದನ ರೆಡ್ಡಿಗೆ ಹಾಗಾದ್ರೆ ಮನವಿ ಮಾಡಿದ್ರ? ಡಿಕೆಶಿ ಎದುರು ಕೆಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರಂತೆ ಜನಾರ್ದನ ರೆಡ್ಡಿ. ಆ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಪಕ್ಷೇತರ ಶಾಸಕರು ಜನಾರ್ದನ ರೆಡ್ಡಿ ಒಂದು ವೇಳೆ ಅವರು ಕಾಂಗ್ರೆಸ್ಸಿಗೆ ಮತ ಹಾಕಬೇಕು ಅಂತಂದ್ರೆ ಯಾರ ಅನುಮತಿಯೂ ಅವ್ರಿಗೆ ಬೇಕಾಗಿಲ್ಲ. ಪಕ್ಷೇತರ ಶಾಸಕರು ಅವರದೇ ಆದಂತಹ ಪಕ್ಷ. ಹಾಗಾಗಿ ಜನಾರ್ದನ ರೆಡ್ಡಿಯನ್ನ ತಮ್ಮತ್ತ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಟ್ರೂ ಕೂಡ ಯಾವ ಹಂತದಲ್ಲಿದೆ ಅದು? ಈಗ ಜನಾರ್ದನ ರೆಡ್ಡಿ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನ್ ಬೇಡಿಕೆ ಇಟ್ರು ಹಾಗಾದ್ರೆ? ಅರ್ಧ ಗಂಟೆ ಇಬ್ಬರ ನಡುವೆ ಏನ್ ಮಾತುಕತೆ ನಡೀತು? ಶಾಸಕ ರಾಯ್ ರೆಡ್ಡಿ ಜೊತೆ ಜನಾರ್ದನ ರೆಡ್ಡಿ ಪಕ್ಕದಲ್ಲೇ ಬಂದು ಕೂತು ಡಿಕೆಶಿ ಇಬ್ಬರ ನಡುವೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಆಗಿದೆ. ಏನ್ ಚರ್ಚೆ ಆಯ್ತು ಹಾಗಾದ್ರೆ? ಅವರೊಂದಷ್ಟು ಬೇಡಿಕೆ ಇಟ್ಟಿದ್ದಾರಂತೆ ಜನಾರ್ದನ ರೆಡ್ಡಿ. ಆ ಬೇಡಿಕೆಗಳು ಹಾಗಾದ್ರೆ ಈಡೇರಿದ್ರೆ ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕ್ತಾರಾ? ರಾಜ್ಯಸಭೆ ಚುನಾವಣೆ ಯಾವೆಲ್ಲ ಕಾರಣಕ್ಕೆ ಬಹಳಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ಸದ್ಯ ಬಿಜೆಪಿ ಜೆಡಿಎಸ್ ಬಿಜೆಪಿ ಪರವಾಗಿದ್ದಾರೆ ಜನಾರ್ದನ ರೆಡ್ಡಿ ಅಂತಲೇ ಹೇಳಲಾಗ್ತಾ ಇತ್ತು. ಬಿಜೆಪಿ ಕೂಡ ಹಾಗೆ ಅಂದುಕೊಂಡಿತ್ತು ಅಂತಲೇ ಅಂದುಕೊಳ್ಳೋಣ. ಯಾಕಂದ್ರೆ ಅದಕ್ಕೆ ಕಾರಣ ಇತ್ತೀಚಿನ ಒಂದಷ್ಟು ಬೆಳವಣಿಗೆ. ಜನಾರ್ದನ ರೆಡ್ಡಿ ಬಿಜೆಪಿ ಪರವಾಗಿದ್ದಾರೆ, ಬಿಜೆಪಿ ಪರವಾದಂತಹ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಆದ್ರೆ ಈ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಜನಾರ್ದನ ರೆಡ್ಡಿ ಅಲ್ಲಿ ಬಂದು ಕೂತ್ಕೋತಾ ಇದ್ದಂತೆ ಡಿಕೆಶಿ ಅವರ ಪಕ್ಕದಲ್ಲೇ ಬಂದು ಕೂತ್ಕೋತಾರೆ. ಅಚಾನಕ್ಕಾಗಿ ನಡೆದಿದ್ದಲ್ಲ ಇದು. ಅವ್ರ ಹತ್ರ ಮಾತಾಡಬೇಕು ಅನ್ನೋ ಕಾರಣಕ್ಕೆ ಡಿಕೆ ಶಿವಕುಮಾರ್ ಅವರು ಅಲ್ಲಿ ಬಂದು ಕೂತಂತೆ ಕಾಣಿಸ್ತಾ ಇದೆ. ರೆಡ್ಡಿ ಮತ್ತು ಡಿಕೆಶಿ ಇಬ್ಬರ ನಡುವಿನ ಚರ್ಚೆ ಇದೆಯಲ್ಲ, ಅರ್ಧ ಗಂಟೆಗಳ ಚರ್ಚೆ ಬಹಳ ಮಹತ್ವವನ್ನ ಪಡ್ಕೋತಾ ಇದೆ ಇದು ರಾಜಕೀಯ ವಲಯದಲ್ಲಿ. ಡಿಕೆಶಿ ಮುಂದೆ ಕೆಲವು ಬೇಡಿಕೆಗಳನ್ನ ಜನಾರ್ದನ ರೆಡ್ಡಿ ಇಟ್ಟಿದ್ದಾರಂತೆ. ಈ ಚರ್ಚೆಯಲ್ಲಿ ರಾಜ್ಯಸಭೆಯಲ್ಲಿ 3 ಸ್ಥಾನವನ್ನ ಗೆಲ್ಲೋದಕ್ಕೆ ಕೈ ರಣತಂತ್ರ ಮಾಡ್ತಾ ಇದೆ. ಒಂದು, ತನ್ನ ಶಾಸಕರು ಕೈ ತಪ್ಪಬಾರದು ಅನ್ನೋ ಪ್ರಯತ್ನ. ಮತ್ತೊಂದು, ತನ್ನ ಶಾಸಕರನ್ನ ತನ್ನ ಹತ್ರನೇ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪಕ್ಷೇತರರಾಗಿರುವಂತವರ ತನ್ನತ್ತ ಸೆಳೆಯುವಂತಹ ಪ್ರಯತ್ನ ಕೂಡ ಕಾಂಗ್ರೆಸ್ ನಡೆಸ್ತಾ ಇದೆ. ಒಂದು ವೇಳೆ ರಾಜ್ಯಸಭೆ ಚುನಾವಣೆಯಲ್ಲಿ ತನ್ನ ಪಕ್ಷದ ಕೆಲವು ಮತ ಅಸಿಂಧು ಆದ್ರೆ ಆಗ 3ನೇ ಅಭ್ಯರ್ಥಿಯನ್ನ ಗೆಲ್ಲೋದು ಕಷ್ಟ ಆಗತ್ತೆ ಕಾಂಗ್ರೆಸ್ಸಿಗೆ. ಹಾಗಾಗಿ ಕೆಲವೊಂದಷ್ಟು ಪ್ರಯತ್ನಗಳನ್ನ ಇಲ್ಲಿ ಕಾಂಗ್ರೆಸ್ ನಡೆಸ್ತಾ ಇದೆ. ಅದರ ಭಾಗವಾಗಿ ಜನಾರ್ದನ ರೆಡ್ಡಿಯ ಜೊತೆಗಿನ ಈ ಚರ್ಚೆ ಬಹಳಷ್ಟು ಮಹತ್ವ ಪಡ್ಕೋತಾ ಇದೆ. ಇನ್ನು ರಾಜ್ಯಸಭೆಯಲ್ಲಿ 3 ಸ್ಥಾನವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಇಲ್ಲಿ ರಣತಂತ್ರವನ್ನ ಹೆಣಿತಾ ಇದೆ. ಶಾಸಕರನ್ನ ಹಿಡಿದಿಡೋದಕ್ಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಇದು ವೆರಿ ಇಂಪಾರ್ಟೆಂಟ್. ಇದು ರಾಜ್ಯಸಭೆಯಲ್ಲಿ 3 ಸ್ಥಾನವನ್ನ ಗೆಲ್ಲಬೇಕು ಅಂತ ಅಂದ್ರೆ ಕಾಂಗ್ರೆಸ್ ಕೂಡ ಇಲ್ಲಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದೆ. ನಂಬರ್ ಸಮಸ್ಯೆ ಆಗದೆ ಇರಬಹುದು, ಆದ್ರೆ ಶಾಸಕರನ್ನ ಹಿಡಿದಿಡಬೇಕಲ್ಲ. ಮೈತ್ರಿ ಸಂಪರ್ಕಕ್ಕೆ ಶಾಸಕರು ಯಾವುದೇ ಕಾರಣಕ್ಕೂ ಸಿಗಬಾರದು ಅನ್ನೋ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಯಾಕಂದ್ರೆ ಮೈತ್ರಿ ಪಕ್ಷ, ಎರಡೂ ಪಕ್ಷದವರು, ಅದು ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ, ಶತ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ.
ಬಜೆಟ್ ಅಧಿವೇಶನವನ್ನ ರಾಜ್ಯ ಸರ್ಕಾರ ವಿಸ್ತರಣೆ ಮಾಡಿದೆ. ಇವತ್ತು ಮುಗಿಬೇಕಾಗಿತ್ತು ಆ ಅಧಿವೇಶನ, ಆದ್ರೆ ಸೋಮವಾರ ಕೂಡ ಬಜೆಟ್ ಅಧಿವೇಶನ ನಡೆಯುತ್ತೆ. ಸೋಮವಾರದವರೆಗೆ ಬಜೆಟ್ ಅಧಿವೇಶನವನ್ನ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಸೋಮವಾರದ ತನಕವೂ ಕೂಡ ಅಧಿವೇಶನ ನಡೆಯುತ್ತೆ. ಇನ್ನೂ ಬಿಲ್ಗಳ ಮಂಡನೆ ಬಾಕಿ ಇದೆ ಅಂತ ಸರ್ಕಾರ ಕಾರಣ ಕೊಟ್ಟಿದೆ. ಹಾಗಾದ್ರೆ ನಿಜವಾದ ಉದ್ದೇಶ ಏನು? 24 ಬಿಲ್ಗಳ ಪೈಕಿ ಇನ್ನೂ 15 ಬಿಲ್ ಬಾಕಿ ಇದೆ ಅನ್ನೋ ಕಾರಣವನ್ನ ಕೊಟ್ಟಿದೆ. ಒಂದು ದಿನ ಅಧಿವೇಶನ ವಿಸ್ತರಣೆಯನ್ನ ಮಾಡಿದೆ ರಾಜ್ಯ ಸರ್ಕಾರ. ಯಾವ ಕಾರಣಕ್ಕೆ ಹಾಗಾದ್ರೆ? ಅಧಿವೇಶನ ಇವತ್ತು ಮುಗಿಬೇಕಾಗಿತ್ತು. ಮಂಗಳವಾರ ರಾಜ್ಯಸಭೆಗೆ ಅಭ್ಯರ್ಥಿಗಳ ಆಯ್ಕೆಗೆ ಮತದಾನ ನಡೆಯುತ್ತೆ. ಸೋಮವಾರ ಅಧಿವೇಶನ ಮುಗಿತಾ ಇದ್ದಂತೆ ವಿಧಾನಸೌಧದಿಂದ ನೇರವಾಗಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗತ್ತೆ. ಶಾಸಕರನ್ನ ಹಿಡಿದಿರೋದಕ್ಕೆ ರೆಸಾರ್ಟ್ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ. ಇದು ಕಾಂಗ್ರೆಸ್ಗೂ ಕೂಡ ಅನಿವಾರ್ಯ ಆಗಿದೆ. ಈಗ ಶಾಸಕರನ್ನ ರೆಸಾರ್ಟ್ ನಲ್ಲಿ ಇಡೋದು, ಶಾಂಗ್ರಿಲಾ ಹೋಟೆಲ್ ನಲ್ಲಿ ಪ್ಲಾನ್ ಫಿಕ್ಸ್ ಆಗಿತ್ತು, ಅಲ್ಲಿ ಶಾಸಕರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಅಂತ. ಆದ್ರೆ ಅಲ್ಲಿ ಹೆಚ್ಚು ರೂಮ್ಗಳು ಲಭ್ಯ ಇಲ್ಲದ ಕಾರಣ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಎಂಬಸಿ ರೆಸಾರ್ಟ್ ಅಥವಾ ದೇವನಹಳ್ಳಿಯ ರೆಸಾರ್ಟ್ ನಲ್ಲಿ ಶಾಸಕರ ವಾಸ್ತವ್ಯಕ್ಕೆ ಪ್ಲಾನ್ ಆಗ್ತಾ ಇದೆ. ಯಾವ ರೆಸಾರ್ಟ್ ಅನ್ನೋದು ಫೈನಲ್ ಆಗದೆ ಇರಬಹುದು, ಆದ್ರೆ ರೆಸಾರ್ಟ್ ಅಂತೂ ಪಕ್ಕಾ ಆಗಿದೆ. ಮಂಗಳವಾರ ಆ ರೆಸಾರ್ಟ್ ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ ಶಾಸಕರು. ಸೋಮವಾರ ಅಧಿವೇಶನದಲ್ಲಿರ್ತಾರೆ ಶಾಸಕರು, ಅಲ್ಲಿಂದ ಅವರನ್ನ ನೇರವಾಗಿ ರೆಸಾರ್ಟ್ಗೆ ಕರ್ಕೊಂಡು ಬರ್ತಾರೆ. ಮಂಗಳವಾರ ಆ ರೆಸಾರ್ಟ್ ನಿಂದ ನೇರವಾಗಿ ವಿಧಾನಸೌಧಕ್ಕೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಯಾರು ಬೇರೆಯವರು, ಮೂರನೆಯವರು ತಮ್ಮ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಬಾರದು, ಅವರನ್ನ ಸೆಳಿಬಾರದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಈ ಪ್ಲಾನ್ ಅನ್ನ ಮಾಡ್ತಾ ಇದೆ. ಏನು ಡಿಕೆ ಶಿವಕುಮಾರ್ ಇದಕ್ಕೆ ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಅದಕ್ಕೆ HDK ಏನಂತ ಹೇಳಿಕೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ. ಯಾವ್ಯಾವ MLA ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅರಿವಿದೆ. ಎಲ್ಲರ ಮೇಲೂ ನಿಗಾ ಇದೆ, ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಗೆ ನಿಗಾ ಇದೆ. ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಿಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ನಾವು ನೋಡಿ, ನಾವೆಲ್ಲ ಏನು ಮಾತಾಡಲ್ಲ. 138 ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆಯಿತಾ. ನಮ್ಗೆ ಬೇರೆಯವರು ಇದ್ದಾರೆ. ನಾವೆಲ್ಲ ನಮ್ಮ MLAs ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಹಿಲ್ಟನ್ ಹೋಟ್ಲಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ. ಎಲ್ಲ MLAಗಳು ಅಲ್ಲಿ ಇರ್ತದೆ. ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ. ನಾವು ನಮ್ಮ ಮನೆ ಏನು ಬಿಗಿ ಮಾಡ್ಕೋಬೇಕೋ ನಾವು ಮಾಡ್ಕೊಳ್ತೀವಿ. ಎಲ್ಲರೂ ಆಸೆಯಿಂದಲೇ ಒಂದು ಗುರಿ ಇಟ್ಕೊಂಡು ಹೊರಡ್ತೀವಿ. ಆ ಆಸೆ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದನ್ನು 27ನೇ ತಾರೀಕು ಸಾಯಂಕಾಲ ನೋಡೋಣ. ಈಗ ತಾನೇ ಕುಮಾರಸ್ವಾಮಿ ಅವರು ಹೇಳಿದ್ರು, ಎಲ್ಲರೂ ಒಂದು ಆಸೆ, ಒಂದು ಗುರಿ ಇಟ್ಕೊಂಡೆ ಮುಂದೆ ನಡೀತಾ ಇದ್ದೀವಿ, ಆ ಆಸೆ ಈಡೇರುತ್ತೋ ಇಲ್ಲೋ ನೋಡಬೇಕು ಅಂತ. ಆ ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೆ ಆಮಿಷವನ್ನ ಒಡ್ಡಿದಾರ. ಹಾಗಾದ್ರೆ ಮೈತ್ರಿ ನಾಯಕರಿಂದ ಕಾಂಗ್ರೆಸ್ನ ಶಾಸಕರಿಗೆ ಆಮಿಷ ಒಡ್ಡಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ. ಮೈತ್ರಿ ನಾಯಕರು ನಮ್ಮ ಕಾಂಗ್ರೆಸ್ನ ಶಾಸಕರಿಗೆ ಆಮಿಷ ಒಡ್ಡುತ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಎಂತ ಆಮಿಷ ಅದು? 100 ರಿಂದ 150 ಕೋಟಿ ಆಫರ್ ಮಾಡ್ತಿದ್ದಾರಂತೆ ಒಬ್ಬೊಬ್ಬ ಶಾಸಕರಿಗೆ. ಕ್ರಮ ಕೈಗೊಳ್ಳಿ ಅಂತ ಪೊಲೀಸರಿಗೆ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಆಮಿಷ ಒಡ್ತಾ ಇದ್ದಾರೆ, ನಮ್ಮ ಶಾಸಕರಿಗೆ 100-150 ಕೋಟಿ ಕೊಡ್ತೀವಿ ಅನ್ನೋ ಆಮಿಷವನ್ನ ಒಡ್ಡಲಾಗ್ತಾ ಇದೆ, ಇದರ ಬಗ್ಗೆ ತನಿಖೆ ಮಾಡಿ ಅಂತ. ಕುಪೇಂದ್ರ ರೆಡ್ಡಿ, ಶಿವಶಂಕರ್, ಹೋಟೆಲ್ ಮಾಲೀಕ ರವಿ ಇವರೆಲ್ಲರ ಮೇಲೆ ದೂರು ದಾಖಲಾಗಿದೆ. 4ವರಿಗೆ ನೋಟಿಸ್ ನೀಡೋದಕ್ಕೆ ವಿಧಾನಸೌಧ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಆರೋಪ ಹಿನ್ನೆಲೆ ನೋಟಿಸ್ ಅನ್ನ ನೀಡಿ ಉತ್ತರವನ್ನ ಪಡೆಯಲಿದ್ದಾರೆ ವಿಧಾನಸೌಧ ಪೊಲೀಸರು. ದೂರು ಯಾರು ಕೊಟ್ರೋ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಸಾಕ್ಷಿ ಕೊಡಿ. ನೀವೀಗ ಆರೋಪ ಮಾಡ್ತಾ ಇದ್ದೀರಲ್ಲ, ಅವರು ಆಮಿಷ ಒಡ್ತಾ ಇದ್ದಾರೆ, 100-150 ಕೋಟಿ ಆಫರ್ ಕೊಡ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ದಾಖಲೆಗಳಿದ್ರೆ ಅದನ್ನ ಕೊಡಿ ಅಂತ ಹೇಳೋದಕ್ಕೆ ಪೊಲೀಸರು ಅವರಿಗೂ ಸಹ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಇವರು ಮಾಡ್ತಾ ಇರುವಂತಹ ಆರೋಪ ಏನು ಅಂದ್ರೆ 100-150 ಕೋಟಿ ಆಫರ್ ಮಾಡ್ತಾ ಇದ್ದಾರೆ ಅಂತ ಗಣಿಗ ರವಿ ಆರೋಪ ಮಾಡಿದ್ರು. ಯಾರು? ಕುಪೇಂದ್ರ ರೆಡ್ಡಿ ಈ ರೀತಿಯಾದಂತಹ
ಆಮಿಷ ಒಡ್ಡುತ್ತಾ ಇದ್ದಾರೆ. JDS ನಿಂದ ಈ ತರ ಆಮಿಷ ಬರ್ತಾ ಇದೆ, ಬಿಜೆಪಿ ಈ ತರ ಪ್ರಯತ್ನ ಮಾಡ್ತಾ ಇದೆ ನಮ್ಮ ಶಾಸಕರನ್ನ ಸೆಳೆಯೋದಕ್ಕೆ. ಇದೀಗ ಕಾಂಗ್ರೆಸ್ ದೂರನ್ನ ಆಧರಿಸಿ 4ವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಯಾರು ದೂರನ್ನ ದಾಖಲು ಮಾಡಿದಾರೋ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಏನ್ ದಾಖಲೆ ಇದೆಯೋ ಅದನ್ನ ತಗೊಂಡು ಬನ್ನಿ ಅಂತ ಬಹಳ ಜೋರಾದಂತಹ ಪ್ರಯತ್ನಗಳು ನಡೀತಾ ಇದೆ. ಅದಂತೂ ಪಕ್ಕ. ಯಾಕಂದ್ರೆ 4ವರು ಗೆಲ್ಲಬಹುದು, ಆದ್ರೆ 5ನೇ ವ್ಯಕ್ತಿಯ ಎಂಟ್ರಿಯಿಂದಲೇ ಈಗ ಇಷ್ಟು ದೊಡ್ಡ ಮಟ್ಟದ ರಾಜಕೀಯ ನಡೀತಾ ಇರೋದು, ರಾಜಕೀಯ ಜಟಾಪಟಿ ನಡೀತಾ ಇರೋದು. ಈ 100-150 ಕೋಟಿ ಆಫರ್ ಎಲ್ಲ ಏನೀಗ ಮುನ್ನೆಲೆಗೆ ಬರ್ತಾ ಇದೆ, ಇದು ಕುಪೇಂದ್ರ ರೆಡ್ಡಿ ಅವರ ಎಂಟ್ರಿಯಿಂದ ಆಗಿರುವಂತ ಬೆಳವಣಿಗೆ ಇದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಮನೆ. ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಆನಂದ್ ಬೈದಮನೆ. ಆನಂದ್, ನಿಮ್ಮನ್ನ ಕೇಳೋದಾದ್ರೆ, ಈಗ ರಾಜ್ಯಸಭೆ ಚುನಾವಣೆ ಹತ್ರ ಬರ್ತಾ ಇದೆ, ಕೋಟಿ ಆಫರ್ ಕೊಡ್ತಿದ್ದಾರೆ ಅನ್ನೋ ಮಾತು ಕೂಡ ಕೇಳ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ರಾಜ್ಯಸಭೆ ಚುನಾವಣೆ ಸಮೀಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋದಕ್ಕೆ, ಬಿಜೆಪಿ JDS ಅಲ್ಲಿನ ಶಾಸಕರನ್ನ ಸೆಳೆಯೋದಕ್ಕೆ ಪ್ರಯತ್ನ ಹೇಗೆ ನಡೀತಾ ಇದೆ? 27ರಂದು, ಅದೇ ಇದೇ ತಿಂಗಳ 27ರಂದು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. 4 ಸ್ಥಾನಗಳು ನಡೀತಾ ಇರುವಂಥ ಈ ಚುನಾವಣೆಯಲ್ಲಿ ಸಹಜವಾಗಿಯೇ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ಸು 3 ಸ್ಥಾನಗಳನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯಾಬಲ ಇದೆ ಅಂತೇಳಿ ಪ್ರತಿಪಾದನೆ ಮಾಡಿದೆ. ಈಗಾಗಲೇ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಇನ್ನು ಮೈತ್ರಿಕೂಟದ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ಸಂಖ್ಯಾಬಲದ ಕೊರತೆ ಇದ್ದರೂ ಕೂಡ 2 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಮೂಲಕ ಇಡೀ ರಾಜ್ಯಸಭಾ ಚುನಾವಣೆ ಒಂದು ರೀತಿ ರಂಗೇರುವಂತೆ ಮಾಡಿದೆ. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥದ್ದು ಕೂಡ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಕುಪೇಂದ್ರ ರೆಡ್ಡಿ ಅವರು 5ನೇ ಅಭ್ಯರ್ಥಿ, ಅಂದರೆ ಮೈತ್ರಿಕೂಟದ 2ನೇ ಅಭ್ಯರ್ಥಿ ಕಣದಲ್ಲಿ ಇರುವಂಥ ಕಾರಣಕ್ಕಾಗಿ, ಮತ್ತು ಕುಪೇಂದ್ರ ರೆಡ್ಡಿ ಒಮ್ಮೆ ರಾಜ್ಯಸಭಾ ಸದಸ್ಯರಾಗಿದ್ದವರು ಮತ್ತು ಈ ಬಾರಿ ಮತ್ತೊಂದು ಅವಕಾಶಕ್ಕಾಗಿ ಅವರು ಹೋರಾಟಕ್ಕೆ ಮುಂದಾಗಿರುವಂಥ ಕಾರಣಕ್ಕಾಗಿ ನಿಜವಾಗ್ಲೂ ಕೂಡ ರಾಜ್ಯಸಭೆ ಚುನಾವಣೆ ಒಟ್ಟರಲ್ಲಿ ರಂಗೇರುವಂತೆ ಮಾಡಿದೆ. ಯಾಕೆಂದರೆ ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಅಭ್ಯರ್ಥಿಯನ್ನು ಹಾಕಿರ್ತಕ್ಕಂಥ ಮೈತ್ರಿಕೂಟದ ನಡೆ ನಿಜವಾಗ್ಲೂ ಕೂಡ ಇಡೀ ಚುನಾವಣೆಯ ದಿಕ್ಕನ್ನು ಬದಲಾವಣೆ ಮಾಡುವಂತೆ ಮಾಡಿದೆ. ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ 66 ಶಾಸಕರನ್ನು ಹೊಂದಿರತಕ್ಕಂಥ ಬಿಜೆಪಿ ಅನಾಯಾಸವಾಗಿ 45 ಶಾಸಕರು ಮತ್ತು +1 ಶಾಸಕರು ಸೇರಿದಾಗೆ 46 ಸದಸ್ಯರ ಬೆಂಬಲದೊಂದಿಗೆ ಅನಾಯಾಸವಾಗಿ ಗೆಲ್ಲಲಿಕ್ಕೆ ಅವಕಾಶಗಳಿದೆ. ಆದರೆ ಹೆಚ್ಚುವರಿ ಇರತಕ್ಕಂಥ ಏನು ಮತಗಳಿದ್ದಾವೆ, ಆ ಒಂದು 20 ಮತಗಳನ್ನು JDSನ 19 ಮತಗಳೊಂದಿಗೆ ಸೇರಿಸಿದಾಗ 39 ಮತಗಳಾಗುತ್ತೆ. ಇನ್ನು ಹೆಚ್ಚುವರಿ ಬೇಕಾಗಿರ್ತಕ್ಕಂಥ 6 ಮತಗಳನ್ನು ಪಡೆದುಕೊಳ್ಳುವ ಜೊತೆಗೆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮೈತ್ರಿಕೂಟದ ಪಕ್ಷಗಳು ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇನ್ನಿಲ್ಲದ ಕಸರತ್ತುಗಳನ್ನು ಮುಂದುವರಿಸಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲೂ ಕೂಡ ಇನ್ನೊಂದು ಕಡೆ ಕಾಂಗ್ರೆಸ್ಸು ಯಾವುದೇ ಕಾರಣಕ್ಕೂ ತಮ್ಮಲ್ಲಿರ್ತಕ್ಕಂಥ ಓಟುಗಳು ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಹಿಡಿದಿಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಅಂದರೆ 135 + 1 + 2 ಅಂದರೆ 138 ಶಾಸಕರ ಬೆಂಬಲ ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಈಗಿರುವಂಥ ಸಂಖ್ಯಾಬಲವನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಆ ಮೂಲಕ 45 ಹೀಗೆ ಒಟ್ಟು 3 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನನ್ನು ಕೂಡ ಮಾಡಿಕೊಂಡಿದೆ. 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳಬೇಕಾಗಿರ್ತಕ್ಕಂಥ 138 ವೋಟ್ ಈಗಾಗಲೇ ಕಾಂಗ್ರೆಸ್ ಬಳಿ ಇದೆ. ಇಷ್ಟಾದರೂ ಕೂಡ ಕಾಂಗ್ರೆಸ್ ಹೆಚ್ಚುವರಿ ಮತಗಳನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರು ಆಗಿರುವಂಥ ಜನಾರ್ದನ್ ರೆಡ್ಡಿ ಅವರ ಜೊತೆ DK ಶಿವಕುಮಾರ್ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ರಾಯರೆಡ್ಡಿ ಅವರ ಜೊತೆ ಇವತ್ತು ವಿಧಾನಸಭೆ ಸಭಾಂಗಣದ ಒಳಗಡೆ KPC ಅಧ್ಯಕ್ಷರು ಆಗಿರುವಂಥ DCM DK ಶಿವಕುಮಾರ್ ಅವರು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವರೊಂದಿಗೆ ಚರ್ಚೆಯನ್ನು ಮಾಡಿದರು. ಈ ಚರ್ಚೆಯ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಸಂಖ್ಯಾಬಲದ ಆಧಾರದಲ್ಲಿ ಗೆಲ್ಲಿಕೆ ಇರತಕ್ಕಂಥ ಅವಕಾಶದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ DK ಶಿವಕುಮಾರ್ ಮಾಡಿದ್ದಾರೆ. DK ಶಿವಕುಮಾರ್ ಮಾಡಿರ್ತಕ್ಕಂಥ ಮನವಿಗೆ ಪೂರಕವಾಗಿ ಜನಾರ್ದನ್ ರೆಡ್ಡಿ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಜನಾರ್ದನ್ ರೆಡ್ಡಿ ಅವರು DK ಶಿವಕುಮಾರ್ ಜೊತೆ ಮಾತುಕತೆ ಮಾಡುವ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಮುಂದಿಟ್ಟಿರ್ತಕ್ಕಂಥ ಕೆಲವು ಪ್ರಸ್ತಾಪಗಳಿಗೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಲಿಕ್ಕೆ ತಕ್ಷಣದಲ್ಲೇ ಬೈರತಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರನ್ನು ಕೂಡ ಕರೆಸಿಕೊಂಡು ಮಾತುಕತೆಯನ್ನು ಮಾಡಿದರು. ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಕೆಲವು ಪ್ರಮುಖ ಕೆಲಸಗಳನ್ನು DK ಶಿವಕುಮಾರ್ ಬಳಿ ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ ಮಾಡಿದ್ರು ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನಾವು ಈ ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಡೆದಂಥ ಈ ಒಂದು ಮಾತುಕತೆ ಒಟ್ಟಾರೆ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ
ನಿಶ್ಚಯವಾಗಿಯೂ ಕೂಡ ಕಾಂಗ್ರೆಸ್ಗೆ ಗೆಲ್ಲಬಹುದಂತ ಎಲ್ಲ ಅವಕಾಶಗಳಿದ್ದರೂ ಕೂಡ ಹೆಚ್ಚುವರಿ ಮತಗಳನ್ನು ಪಡ್ಕೊಳ್ಳೋದ್ರ ಮೂಲಕ ತಮ್ಮ ರಾಜಕೀಯವಾಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಜನಾರ್ದನ್ ರೆಡ್ಡಿಯ ಬೆಂಬಲವನ್ನು ಕೂಡ ಪಡ್ಕೊಳ್ಬೇಕು ಮತ್ತು ಈ ಮೂಲಕ ರಾಜಕೀಯವಾಗಿರ್ತಕ್ಕ ಸಂದೇಶವನ್ನು ಕಳಿಸಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಇವತ್ತು ಅರ್ಧ ಗಂಟೆಗೆ ಹೆಚ್ಚು ಕಾಲ ಅವರು ಜನಾರ್ದನ್ ರೆಡ್ಡಿ ಅವರ ಚರ್ಚೆ ಮಾಡಿದರು. ಜನಾರ್ದನ್ ರೆಡ್ಡಿ ಅವರ ಮತವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮೈತ್ರಿಕೂಟದ ಪಕ್ಷದ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ 6 ಮತಗಳ ಕೊರತೆ ಎದುರಿಸ್ತಾ ಇರತಕ್ಕಂಥ ಮೈತ್ರಿಕೂಟದ ಪಕ್ಷ ಪ್ರತಿಯೊಂದು ಮತವನ್ನು ಗಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಬೆಂಬಲದೊಂದಿಗೆ ಶಾಸಕರಾಗಿರ್ತಕ್ಕಂಥ ದರ್ಶನ್ ಪುಟ್ಟಣ್ಣವರ ಜೊತೆನೂ ಕೂಡ ಈಗಾಗಲೇ ಮೈತ್ರಿ ಪಕ್ಷದ ನಾಯಕರು ಮಾತುಕತೆಯನ್ನು ಮಾಡಿದ್ದಾರೆ ಮತ್ತು ಪಕ್ಷೇತರವಾಗಿ ಗೆದ್ದಿರ್ತಕ್ಕಂಥ ಲತಾ ಮಲ್ಲಿಕಾರ್ಜುನ್ ಮತ್ತು ಪುಟ್ಟಸ್ವಾಮಿ ಗೌಡರ ಜೊತೆ ಕೂಡ ಈಗಾಗಲೇ ಕುಪೇಂದ್ರ ರೆಡ್ಡಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಅಂದ್ರೆ ಅವರ ಮತಗಳನ್ನು ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಮೈತ್ರಿಕೂಟದ ಪಕ್ಷದ ನಾಯಕರ ಲೆಕ್ಕಾಚಾರ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರಾಜಕೀಯ ತಂತ್ರಗಾರಿಕೆಯನ್ನು ಕೂಡ ಮುಂದುವರಿಸಿರುವಂಥ ಮೈತ್ರಿ ಪಕ್ಷದ ನಾಯಕರು ಅಂತಿಮವಾಗಿ ಕೊನೆಗಳಿಗೆ ನಡೆಸುವಂಥ ಪ್ರಯತ್ನದ ಭಾಗವಾಗಿ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ಲಾನ್ ಆಫ್ ಆಕ್ಷನ್ಗಳನ್ನು ಕೂಡ ಮುಂದುವರಿಸಿದ್ದಾರೆ. ಆದರೆ ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಎಲ್ಲ ಅವಕಾಶಗಳು ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ತಕ್ಕ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗಿಟ್ಟಿರ್ತಕ್ಕಂಥ ಹೆಜ್ಜೆ ಆಶಾದಾಯಕವಾಗಿದ್ದು ಅವರು ನಡೆಸಿರ್ತಕ್ಕಂಥ ಪ್ರಯತ್ನಗಳು ಫಲಪ್ರದ ಆಗತ್ತೆ ಅನ್ನುವಂಥ ಮಾತುಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಆದರೂ ಕೂಡ ಅಭ್ಯರ್ಥಿನ ಕಣಕ್ಕಿಳಿಸುವ ಮೂಲಕ ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಅಭ್ಯರ್ಥಿನ ಕಣಕ್ಕಿಳಿಸಿ ತಮ್ಮ ಜೊತೆ ಯಾರಿದ್ದಾರೆ ಅಂತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿಕ್ಕೆ ಜೆಡಿಎಸ್ ಕೂಡ ಮುಂದಾಗಿರ್ತಕ್ಕಂಥ ವಿಶೇಷವಾಗಿದೆ. ಹಾಗಾಗಿ ಮಂಗಳವಾರ ನಡೀತಕ್ಕಂಥ ರಾಜ್ಯಸಭಾ ಚುನಾವಣೆ ನಿಶ್ಚಯವಾಗಿಯೂ ಕೂಡ ಆಡಳಿತವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆ ಆಗಿದ್ರೂ ಕೂಡ ಅನಾಯಾಸವಾಗಿ ಗೆಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ಕಾಂಗ್ರೆಸ್ ನಡೆಸ್ತಾ ಇದೆ. ಮೈತ್ರಿಕೂಟದ 2ನೇ ಅಭ್ಯರ್ಥಿಯ ಕಣಕ್ಕಿಳಿದಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಗೆಲ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಹಾಗಾಗಿ ಈ ಬಾರಿಯ ಚುನಾವಣೆ ನಿಶ್ಚಯವಾಗಿಯೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶಕ್ಕೆ ಅಂದ್ರೆ ರಾಜಕೀಯವಾಗಿರುವಂತಹ ಸಂದೇಶಕ್ಕೆ ಪೂರಕವಾದ ಚುನಾವಣೆ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗಲಾರದು. ಯಾಕೆಂತಂದ್ರೆ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿ ಕಣಕ್ಕಿಳಿದಂಥ ರಂಗನಾಥ್ ಅವರು ಈಗಾಗಲೇ ಸೋತಿದ್ದಾರೆ. ಹಾಗಾಗಿ ಮೈತ್ರಿಕೂಟಕ್ಕೆ ಈಗಾಗಲೇ ಒಂದು ಸೋಲು ಆಗಿದೆ. ಈಗ 2ನೇ ಅಭ್ಯರ್ಥಿಯ ರಾಜ್ಯಸಭಾ ಚುನಾವಣೆ ಕಣಕ್ಕಿಳಿಸಿ ಮತ್ತೊಂದು ಪ್ರಯೋಗಕ್ಕೆ ಮುಂದಾಗಿರ್ತಕ್ಕಂಥ ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರಾ ಇಲ್ಲ ಅಂತಕ್ಕಂಥ ಕೂಡ ತೀವ್ರ ಕುತೂಹಲ ಕಾರಣ ಆಗಿದೆ. ಈ ಚುನಾವಣೆಯಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಸೋತಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಇದು ದೊಡ್ಡ ಮಟ್ಟದ ಹಿನ್ನಡೆ ಮೈತ್ರಿಕೂಟಕ್ಕೆ ಆಗತ್ತೆ ಅಂತಕ್ಕಂಥ ರಾಜಕೀಯ ಸನ್ನಿವೇಶದ ಚರ್ಚೆಗಳು ನಡೀತಾ ಇದ್ದಾವೆ. ಎಸ್ ಆನಂದ್, ಏನು ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಈಗ ರಾಜಕಾರಣ ನಿಂತಿರೋದೇ ಈ ನಂಬರ್ಸ್ಗಳ ಮೇಲೆ. ಈ ನಂಬರ್ ಗೇಮ್ ಅನ್ನ ನೋಡ್ತಾ ಇದ್ರೆ ಇಲ್ಲಿ 4 ಅಭ್ಯರ್ಥಿಗಳು ಯಾವುದೇ ಸಮಸ್ಯೆ ಇಲ್ಲ. ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ 1. ಈ 5ನೇ ಅಭ್ಯರ್ಥಿಯ ಎಂಟ್ರಿ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ. ಹಾಗೆ ನೋಡಿದ್ರೆ ಜೆಡಿಎಸ್ ಈ ಮ್ಯಾಚ್ ನಲ್ಲೇ ಇಲ್ಲ. ಆದ್ರೆ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕ ಜೆಡಿಎಸ್ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನೋ ತರ ಆಗ್ತಾ ಇದೆ. ಶ್ವೇತಾ, ನನಗನ್ಸುತ್ತೆ ನೋಡಿ, ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಹೈಕಮಾಂಡ್ಗಳು ಸೇರಿ ಪ್ರಸ್ತಾಪ ಬಂತು. 5ನೇ ಅಭ್ಯರ್ಥಿಯನ್ನು ಹಾಕಬೇಕು ಅಂತಕ್ಕಂಥ ತೀರ್ಮಾನವಾದ ನಂತರ ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿಯಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಒಂದು ವೇಳೆ 5ನೇ ಅಭ್ಯರ್ಥಿ ಹಾಕದೇ ಇದ್ದರೆ ಇದು ಅವಿರೋಧವಾಗಿ ಆಯ್ಕೆ ಆಗ್ತಾಯಿತ್ತು, ಚುನಾವಣೆಯ ಪ್ರಶ್ನೆಯೇ ಬರ್ತಾ ಇರಲಿಲ್ಲ. ಮೇಲ್ನೋಟಕ್ಕೆ ಅನಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ 135+3 ಏನು ಪಕ್ಷೇತರರಿದ್ದಾರೆ ಅವರು ಇಂಟ್ಯಾಕ್ಟ್ ಇದ್ದಾರೆ. ಅದನ್ನು ಒಡೆದ್ರೆ ಮಾತ್ರ ಜೆ ಡಿ ಎಸ್ ಅಭ್ಯರ್ಥಿಗೆ ಒಂದು ಗೆಲ್ಲುವ ಅವಕಾಶ ಇದೆ. ಕಾಮನ್ ಸೆನ್ಸ್ಗೆ ಅನಿಸ್ತಕ್ಕಂಥ ಒಂದೊಂದು ಸಲ ಪಾಲಿಟಿಕ್ಸ್ನಲ್ಲಿ ಕಾಮನ್ ಸೆನ್ಸ್ ಉಪಯೋಗ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನ ಶಾಸಕರು ಕ್ರಾಸ್ ವೋಟ್ ಮಾಡಿದರೆ ಒಬ್ಬರು ಮಾಡ್ತಾರೋ, 2 ಮಾಡ್ತಾರೋ, 3 ಮಂದಿ ಮಾಡ್ತಾರೋ ಅಂತ ಅಂದ್ಕೊಳ್ಳೋಣ ಹೈಪೋಥೆಟಿಕಲಿ. ತಕ್ಷಣಕ್ಕೆ ಡಿಸ್ಕ್ವಾಲಿಫೈ ಆಗ್ತಾರೆ, ಸರ್ಕಾರ ಅದೇ ಇರುತ್ತೆ. ಯಾವ ಪುರುಷಾರ್ಥಕ್ಕಾಗಿ ಅವ್ರು ಕ್ರಾಸ್ ವೋಟ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ನಿಶ್ಚಿತವಾಗಿ ಬರುತ್ತೆ. ಆ ಕಾರಣದಿಂದ ಈಗ ರಿಸ್ಕ್ ತೆಗೆದುಕೊಂಡಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ 5ನೇ ಅಭ್ಯರ್ಥಿ ಹಾಕಿ ಸಾಧಿಸ್ಲಿಕ್ಕೆ ಹೊರಟಿರೋದೇನು ಅನ್ನೋದು ಮಂಗಳವಾರವೇ ಸ್ಪಷ್ಟ ಆಗಬೇಕು. ಯಾಕಂದರೆ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ಯಾರಿಗೆ ಓಟ್ ಹಾಕಿದ್ದೀರಿ ಅನ್ನೋದನ್ನು ಏಜೆಂಟ್ಗೆ ತೋರಿಸ್ಬೇಕಾಗತ್ತೆ. ಸೊ ನೀವೊಂದು ವೇಳೆ ತೋರಿಸಿದಾಗ ಅಡ್ಡ ಮತದಾನ ಮಾಡಿದರೆ ತಕ್ಷಣ ಗೊತ್ತಾಗುತ್ತೆ, ಡಿಸ್ಕ್ವಾಲಿಫಿಕೇಷನ್ ಕೂಡ ಮೂವ್ ಆಗುತ್ತೆ. ಆ ಕಾರಣದಿಂದ ಕಾಂಗ್ರೆಸ್ಗೆ ರಾಜ್ಯಸಭಾ ಚುನಾವಣೆಯಲ್ಲಿ ಯಾವುದೋ ಅಡ್ಡಿ ಆತಂಕಗಳು ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಇನ್ನೊಂದು ಕಡೆ 5ನೇ ಅಭ್ಯರ್ಥಿ ಹಾಕಿರ್ತಕ್ಕಂಥ ಕುಮಾರಸ್ವಾಮಿ ನಿನ್ನೆ ಅಮಿತ್ ಶಾ ಬಳಿ ಹೋಗಿದ್ರು ದಿಲ್ಲಿಯಲ್ಲಿ. ಬಿ ಜೆ ಪಿಯ ಹೆಚ್ಚುವರಿ ಮತಗಳು ಏನಿವೆ, ಆ ಬಿ ಜೆ ಪಿಯ ಹೆಚ್ಚುವರಿ ಮತಗಳನ್ನು, ಅದರಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಬಗ್ಗೆ ಪ್ರಶ್ನೆಗಳಿವೆ, ಅವರನ್ನು ಶತಾಯಗತಾಯ ಬಿ ಜೆ ಪಿಗೆ ಓಟ್ ಹಾಕು ಅಂದರೆ ಕುಪೇಂದ್ರ ರೆಡ್ಡಿಗೆ ಓಟ್ ಹಾಕುವಂತೆ ಮನವೊಲಿಸಬೇಕು ಅಂತಕ್ಕಂಥದ್ದನ್ನು
ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಅವ್ರು ಹೇಳಿದ್ದಾರೆ. ಆದರೆ ಮೊನ್ನೆ ಕೆಲ ಘಟನೆಗಳು ನಡೆದಿವೆ. AP ರಂಗನಾಥ್ ಹೋಗಿ JDSನ ಅಭ್ಯರ್ಥಿ ಹೋಗಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಯಶವಂತಪುರ ಕ್ಷೇತ್ರಕ್ಕೆ ಹೋದಾಗ ST ಸೋಮಶೇಖರ್ ನೇರವಾಗಿ ಹೇಳಿದರು, ನನ್ನನ್ನು ಸೋಲಿಸ್ಲಿಕ್ಕೆ ಇವರು ಪ್ರಯತ್ನ ಪಡ್ತಿದ್ರು, ನಾನು ಯಾಕೆ ಓಟ್ ಹಾಕಬೇಕು ಅಂತಕ್ಕಂಥದ್ದು. ಒಂದು ಅಡ್ವಾಂಟೇಜ್ BJPಯ ಅಡ್ಡ ಮತದಾನ ಮಾಡಿದವ್ರಿಗಿದೆ. BJPಯವರು ಒಂದು ವೇಳೆ ಅಬ್ಸೆಂಟ್ ಆದರು ಅಂತ ಅಂದ್ಕೊಳ್ಳೋಣ, ಡಿಸ್ಕ್ವಾಲಿಫಿಕೇಷನ್ ಮೂವ್ ಆದರೂ ಕೂಡ ಸ್ಪೀಕರ್ ಆ ನಿರ್ಣಯವನ್ನು ತೆಗೆದುಕೊಳ್ಳದೆ ಸುಮ್ಮನೆ ಕುಳಿತುಕೊಂಡಿರ್ತಾರೆ. ಹೀಗಾಗಿ ಆ ಹೆದರಿಕೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗಿಲ್ಲ. ಆದರೆ ಕಾಂಗ್ರೆಸ್ಸಿನ ಅಡ್ಡ ಮತದಾನದ ಹೆದರಿಕೆ ಡಿಸ್ಕ್ವಾಲಿಫಿಕೇಷನ್ ರೂಪದಲ್ಲಿರುತ್ತೆ. ಆ ಕಾರಣದಿಂದ ಆಗತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ನನಗನ್ನಿಸುವ ಪ್ರಕಾರ ಶ್ವೇತಾ, DK ಶಿವಕುಮಾರ್ ಕೂಡ ಆದಷ್ಟು, ಈಗ ಜನಾರ್ದನ್ ರೆಡ್ಡಿ ಒಂದು ವೇಳೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆಗೆ ನಿಂತರೆ ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಕ್ಷೇತ್ರದಲ್ಲಿ BJPಗೆ ಒಂದೊಂದು ಅಡ್ವಾಂಟೇಜ್ ಸಿಗುತ್ತೆ ಅಂತಕ್ಕಂಥ ಮಾತಿತ್ತು. ಜನಾರ್ದನ್ ರೆಡ್ಡಿ ಬಂದು ಆ ಅಡ್ವಾಂಟೇಜ್ ಇಲ್ಲದಂತಾಗತ್ತೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಲೋಕಸಭಾ ಚುನಾವಣೆಗೆ ಬರಬೇಕಿದ್ದರೆ ಈಗ ಹೇಗೆ ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಆದರೆ DK ಶಿವಕುಮಾರ್ ಅವರನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಜನಾದ್ರಿ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಕೇಳಿದರು DK ಶಿವಕುಮಾರ್, ಅದನ್ನು ಕೊಟ್ಟಿದ್ದೀವಿ ಅನ್ನುವ ಕಾರಣಕ್ಕೋಸ್ಕರ. ಇನ್ನೊಂದು ಕಡೆ 3 ಪಕ್ಷೇತರರಿದ್ದಾರೆ. ಸಹಜವಾಗಿ ಪಕ್ಷೇತರರು ಸರ್ಕಾರ ಯಾವ ಕಡೆ ಇದೆ ಅಲ್ಲಿ ಓಟ್ ಹಾಕ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಒಂದು ವೇಳೆ 3 ಪಕ್ಷೇತರರನ್ನು ಕುಮಾರಸ್ವಾಮಿ ಸೆಳೆಯುವಲ್ಲಿ ಯಶಸ್ವಿ ಆದರೆ ಫೈಟ್ 1 ಅಥವಾ 2 ಓಟಿಂದ ನಿರ್ಧಾರ ಆಗುತ್ತೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ. ಇನ್ನೊಂದು ಕಡೆ ನನಗನ್ಸುತ್ತೆ DK ಶಿವಕುಮಾರ್ BJPಯಲ್ಲಿರ್ತಕ್ಕಂಥ ಇಬ್ಬರು ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ ಅವರನ್ನು ಕೊನೆಯ ಗಳಿಗೆಯವರೆಗೂ ಕೂಡ ನೋಡ್ಕೊಂಡು ಮತ ಹಾಕಿ ಅಂತಕ್ಕಂಥದ್ದನ್ನು ಹೇಳುವ ಸಾಧ್ಯತೆಗಳು ಹೆಚ್ಚು. ಯಾಕಂದರೆ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನ ಆದರೆ DK ಶಿವಕುಮಾರ್ BJPಯಿಂದ ಕೂಡ ಅಡ್ಡ ಮತದಾನ ಮಾಡಿಸುವ ಹರಸಾಹಸವನ್ನು ಪಡ್ತಾರೆ. ಒಂದು ವೇಳೆ ಕಾಂಗ್ರೆಸ್ಸಿಂದ ನನಗನ್ಸುತ್ತೆ ಮೇಲ್ನೋಟಕ್ಕೆ ಶ್ವೇತಾ, ಈ ಫೈಟ್ ಹೇಗಾಗುತ್ತೆ ಅಂದರೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆದರೆ BJPಯಿಂದಲೂ ಅಡ್ಡ ಮತದಾನ ಆಗುತ್ತೆ. ಕಾಂಗ್ರೆಸ್ಸಿಂದ ಅಡ್ಡ ಮತದಾನವಾಗದೇ ಇದ್ದರೆ ಕೊನೆಯ ಗಳಿಗೆಯಲ್ಲಿ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಕೂಡ ನಮಗೆ ಯಾಕೆ ಅಂದರೆ ಕ್ರಾಸ್ ವೋಟ್ ಯಾಕೆ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಬಂದು BJPಗೆ ಓಟ್ ಹಾಕುವ ಸಾಧ್ಯತೆಗಳು ಕೂಡ ಇರ್ಬೋದು. ಹೀಗಾಗಿ ಡಿಪೆಂಡ್ಸ್ ಆನ್ ಕುಮಾರಸ್ವಾಮಿ ಎಷ್ಟು ಕಾಂಗ್ರೆಸ್ ಶಾಸಕರನ್ನು ಸೆಳೆಯುವಲ್ಲಿ ಸಮರ್ಥರಿದ್ದಾರೆ, ಎಷ್ಟು ಜನ ಅವ್ರ ಜೊತೆ ಟಚ್ನಲ್ಲಿದ್ದಾರೆ. ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಶ್ವೇತಾ, ಪಾಲಿಟಿಕ್ಸ್ನಲ್ಲಿ ಏನಾಗುತ್ತೆ, ನಿಮ್ಮ ಅಡ್ಡ ಮತದಾನ ಮಾಡೋರು, ಈಗ ನಾವು ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಗ್ಗೆ ಎಲ್ರಿಗೂ ಗೊತ್ತು. ಅಡ್ಡ ಮತದಾನ ಮಾಡುವಂತಿದ್ದರೆ ಸ್ವಲ್ಪ ಮಟ್ಟಿಗೆ ವಾಸನೆ ಬಡಿಯುತ್ತೆ ರಾಜಕಾರಣದಲ್ಲಿ. ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಶುರು ಆಗ್ತವೆ. ಅಂಥ ಚರ್ಚೆ, ಅಂಥ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳು ಎಲ್ಲೂ ಕಂಡು ಬರ್ತಾ ಇಲ್ಲ. ನನಗನ್ಸುತ್ತೆ ಕುಪೇಂದ್ರ ರೆಡ್ಡಿ ಅವರನ್ನು ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಸನ್ನು ಟೆನ್ಷನ್ನಲ್ಲಿಡುವುದಕ್ಕೋಸ್ಕರ ಅಭ್ಯರ್ಥಿಯನ್ನಾಗಿ ಮಾಡಲಾಯಿತು, ಅಥವಾ JDSಗೆ ನೋಡಿ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಮಾಡಲಾಗಿದೆ ಹೊರತು ಅಡ್ಡ ಮತದಾನದ ಸಾಧ್ಯತೆಗಳು ತೀವ್ರ ಕಡಿಮೆ. ಇವತ್ತಿನ ಪೊಲಿಟಿಕಲ್ ಕನ್ಸರ್ವೇಟಿವ್ ಎಸ್ಟಿಮೇಷನನ್ನು ತೆಗೆದುಕೊಂಡ್ರೆ ರಾಜಕಾರಣದಲ್ಲಿ ಏನೂ ಆಗ್ಬೋದು ಅನ್ನೋದು ಬೇರೆ ಪ್ರಶ್ನೆ. ಬಟ್ ಅದು ಈಗಾಗತ್ತಾ? ನನಗನ್ಸುತ್ತೆ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಸಾಧ್ಯತೆಗಳು ತೀವ್ರವಾಗಿ ಕಡಿಮೆ. ಯಾಕೆ ಮಾಡ್ತಾರೆ? ಸರ್ಕಾರ ಇರುವಾಗ ಯಾಕೆ ಮಾಡ್ತಾರೆ? ಸ್ಪೀಕರ್ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಗೊತ್ತಿದ್ರು ಯಾಕೆ ಮಾಡ್ತಾರೆ? ಈ ಪ್ರಶ್ನೆಗಳು ನಿಶ್ಚಿತವಾಗಿ ನಾವು ಹೆಂಗೆ ಯೋಚನೆ ಮಾಡ್ತೀವೋ ಶಾಸಕರು ಹಾಗೇ ಯೋಚನೆ ಮಾಡ್ತಾರೆ. ಅವ್ರಿಗೂ ಕೂಡ ಅವರ ಭವಿಷ್ಯ ಇದೆ. ಶಿವರಾಮ್ ಹೆಬ್ಬಾರ್ ನನಗೊಂದ್ಸಲ ಹೇಳಿದರು, ಅವರು ಈ BJPಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ತಿಂಗಳೇನು ಲೇಟ್ ಆಯಿತು, ನನ್ನ ಜೀವನದ ಅತ್ಯಂತ ಕಳವಳಕಾರಿ ದಿನಗಳು, ಅತ್ಯಂತ ತಳಮಳದ ದಿನಗಳು ಅಂತಕ್ಕಂಥದ್ದನ್ನು ಶಿವರಾಮ್ ಹೆಬ್ಬಾರ್ ಹೇಳಿದರು. ಅದು ಇನ್ನೊಮ್ಮೆ ಅವರು ಮಾಡಲಿಕ್ಕೆ ಯಾಕೆ ಹೋಗ್ತಾರೆ, ಕಾಂಗ್ರೆಸ್ನವ್ರು ಯಾಕೆ ಹೋಗ್ತಾರೆ ಅನ್ನೋದು ನಿಶ್ಚಿತವಾಗಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಬಟ್ ಈಗ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಒಂದು ಚಿಕ್ಕ ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.